ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪಾಕಿಸ್ತಾನದಲ್ಲಿ ಎರಡು ರೀತಿಯ ಸೇನೆಗಳಿವೆ. ಒಂದು ಸಮವಸ್ತ್ರ ಧರಿಸಿದ ಸೇನೆ ಆದರೆ ಇನ್ನೊಂದು ಉಗ್ರರ ಯೂನಿಫಾರ್ಮ್ನಲ್ಲಿರುವ ಸೇನೆ. ಎರಡನ್ನೂ ಕಂಟ್ರೋಲ್ ಮಾಡೋದು ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಮತ್ತು ISI. ಇದನ್ನ ಸಾಕಷ್ಟು ದಿನಗಳಿಂದ ಭಾರತ ಹೇಳ್ತಾ ಬರ್ತಾ ಇದೆ. ಇನ್ನು ಪಾಕಿಸ್ತಾನದಲ್ಲಿ ಹೇಗೆ ಅಂದ್ರೆ, ಅಲ್ಲಿನ ಸೈನಿಕರ ಕೈಯಲ್ಲಿ ಏನನ್ನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ವೋ ಅಂಥ ಕೆಲಸಗಳಿಗೆ ಅವರು ಉಗ್ರರನ್ನ ಬಳಸ್ಕೊಳ್ತಾ ಹೋಗ್ತಾರೆ. ಅದಕ್ಕಾಗಿ ಹೊಸ ಉಗ್ರ ಸಂಘಟನೆಗಳಿಗೆ ಜನ್ಮ ಕೊಡ್ತಾರೆ. ಆ ನಂತರ ಅದೇ ಉಗ್ರರನ್ನ ತೋರಿಸಿ ನಾವು ಉಗ್ರವಾದದ ಬಲಿಪಶುಗಳು ಅಂತ ಅಂತಾರಾಷ್ಟ್ರೀಯ ಸಮುದಾಯದ ಮುಂದೆ ರಾಜಕಾರಣಿಗಳ ಮೂಲಕ ಕಣ್ಣೀರು ಹಾಕಿಸ್ತಾ ವಿಕ್ಟಿಮ್ ಕಾರ್ಡ್ ಹಿಡ್ಕೊಂಡು ಉಗ್ರರ ವಿರುದ್ಧ ಹೋರಾಡೋದಕ್ಕೆ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದಷ್ಟು ಆರ್ಥಿಕ ಸಹಾಯವನ್ನು ಕೂಡ ಪಡ್ಕೊಳ್ತಾ ಹೋಗ್ತಾರೆ. ಇದು ಪಾಕಿಸ್ತಾನದ ಮೋಡಸ್ ಆಪರಂಡಿ. ಇನ್ನು ಈಗ ಬಲೂಚಿಸ್ತಾನದ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಸಾಧ್ಯವಾಗದೆ ಒದ್ದಾಡ್ತಾ ಇರೋ ಪಾಕಿಸ್ತಾನ ಅಲ್ಲಿ ಕೂಡ ಬಲೂಚ್ ಹೋರಾಟಗಾರರ ವಿರುದ್ಧ ಉಗ್ರರನ್ನ ಬಳಸೋದಕ್ಕೆ ಹೋಗ್ತಾ ಇದೆ. ಅಲ್ಲಿ ಪಾಕಿಸ್ತಾನ ಇನ್ಸ್ಟಾಲ್ ಮಾಡ್ತಾ ಇರೋದು ಐಸಿಸ್ ಉಗ್ರರನ್ನ. ಐಸಿಸ್ ಮೊನ್ನೆ ಬಲೂಚಿಸ್ತಾನದಲ್ಲಿ ತನ್ನ ಇರುವಿಕೆಯನ್ನ ಅಧಿಕೃತವಾಗಿ ಘೋಷಿಸಿಕೊಂಡಿದೆ. ಹಾಗಾದ್ರೆ ಪಾಕಿಸ್ತಾನದ ಸೇನೆ ತನ್ನದೇ ನೆಲದಲ್ಲಿ ಐಸಿಸ್ ಅನ್ನೋ ಈ ರಕ್ಕಸ ಸಂತತಿಯನ್ನ ಯಾಕೆ ಸಾಕ್ತಾ ಇದೆ? ಅವರು ಬಲೂಚಿಸ್ತಾನದಲ್ಲಿ ಕೂತ್ಕೊಳ್ಳೋದ್ರಿಂದ ಏನಾಗುತ್ತೆ? ಬನ್ನಿ ನೋಡೋಣ. ಗೆಳೆಯರೆ, ಆಪರೇಷನ್ ಸಿಂಧೂರದ ನಂತರ ಭಾರತದ ಸಂಸದರ ನಿಯೋಗಗಳು ಜಗತ್ತಿನ ನಾನಾ ದೇಶಗಳಿಗೆ ಹೋಗಿ ಭಯೋತ್ಪಾದನೆಯ ವಿರುದ್ಧ ಭಾರತದ ನಿಲುವನ್ನು ತಿಳಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ರೆ, ಪಾಕಿಸ್ತಾನ ಕೂಡ ಕೆಲ ಪ್ರಮುಖ ದೇಶಗಳಿಗೆ ತನ್ನ ಸಂಸದರ ನಿಯೋಗವನ್ನು ಕಳುಹಿಸಿಕೊಟ್ಟಿದೆ. ಅದರಲ್ಲಿ ಬಿಲ್ ಇರಾನಿ, ಬಿಲಾವಲ್ ಕೆಲ ದೇಶಗಳಿಗೆ ಹೋಗ್ತಾ ಇದ್ದಾರೆ. ಹೋದ ಕಡೆ ಬಂದ ಕಡೆ ಆತ ಪಾಕಿಸ್ತಾನ ಭಯೋತ್ಪಾದನೆಯ ಬಲಿಪಶು ಆಗ್ತಾ ಇದೆ ಅಂತ ಹೇಳೋ ಪ್ರಯತ್ನವನ್ನು ಕೂಡ ಮಾಡ್ತಾ ಬರ್ತಾ ಇದ್ದಾನೆ. ಇನ್ನು ಬಲೂಚಿಸ್ತಾನದಲ್ಲಿನ ಪ್ರತ್ಯೇಕತಾವಾದ ಹಾಗೂ ಸ್ವಾತಂತ್ರ್ಯ ಹೋರಾಟವನ್ನು ಕೂಡ ಪಾಕಿಸ್ತಾನ ಭಯೋತ್ಪಾದಕ ಕೃತ್ಯ ಅಂತ ಹೇಳುತ್ತೆ. ಇನ್ನು ಖೈಬರ್ ಭಾಗದಲ್ಲಿ TTP ಕೆಲಸ ಮಾಡ್ತಾ ಇದೆ. ಅವರು ಇಡೀ ಪಾಕಿಸ್ತಾನವನ್ನು ಸೇನೆ ಹಾಗೂ ಚುನಾಯಿತ ಆಡಳಿತದ ಕೈಯಿಂದ ಬಿಡಿಸಿ ಅಲ್ಲಿ ಆಫ್ಘನಿಸ್ತಾನದಲ್ಲಿರೋ ಥರ ತಾಲಿಬಾನ್ ಸರ್ಕಾರವನ್ನು ರಚನೆ ಮಾಡಿ ಶರಿಯಾ ಕಾನೂನುಗಳನ್ನು ಜಾರಿಗೆ ತರಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಇನ್ನು ಪಾಕ್ ಆಕ್ರಮಿತ ಕಾಶ್ಮೀರ, ಗಿಲ್ಗಿಟ್ ಬಾಲ್ಟಿಸ್ತಾನ ಹಾಗೂ ಸಿಂಧ್ ಪ್ರಾಂತ್ಯಗಳಲ್ಲಿ ಕೂಡ ಈಗ ಪಾಕಿಸ್ತಾನದಿಂದ ನಾವು ಹೊರಗೆ ಹೋಗಬೇಕು, ನಮಗೆ ಪಾಕಿಸ್ತಾನದಿಂದ ಮುಕ್ತಿ ಬೇಕು ಅನ್ನೋ ಕೂಗು ಮತ್ತು ಹೋರಾಟಗಳು ಶುರುವಾಗಿವೆ. ಇದೇ ಸಂದರ್ಭದಲ್ಲಿ ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿ ನಾವಿದ್ದೀವಿ ಅಂತ ಐಸಿಸ್ ಖೊರಾಸಾನ್ ಹೇಳ್ಕೊಂಡಿದೆ. ಹಾಗೆ ನಾವು ಬಲೂಚಿಸ್ತಾನದಲ್ಲಿ ಲಿಬರೇಷನ್ ಆರ್ಮಿಯ ವಿರುದ್ಧ ಯುದ್ಧ ಮಾಡ್ತೀವಿ ಅಂತ ಕೂಡ ಐಸಿಸ್ ಅಲ್ಲಿ ಹೇಳ್ತಾ ಇದೆ. ಅದೇ ಈಗ ಅನುಮಾನಕ್ಕೆ ಕಾರಣ ಆಗ್ತಾ ಇರೋದು. ಇಲ್ಲಿ ಬಲೂಚ್ ಹೋರಾಟಗಾರರು ಯುದ್ಧ ಮಾಡ್ತಾ ಇರೋದು ಪಾಕಿಸ್ತಾನದ ಸೇನೆ ವಿರುದ್ಧ. ಇನ್ನು ಖೈಬರ್ ಭಾಗದಲ್ಲಿ TTP ಅನ್ನೋ ಉಗ್ರ ಸಂಘಟನೆ ಇದೆ. ಅದು ಕೂಡ ಪಾಕಿಸ್ತಾನದ ಸೇನೆ ಮತ್ತು ಪೊಲೀಸರ ವಿರುದ್ಧ ದಾಳಿಗಳನ್ನು ಮಾಡ್ತಾ ಇದೆ. ಯಾವುದೇ ದೇಶದಲ್ಲಿ ಒಂದು ಉಗ್ರ ಸಂಘಟನೆ ಅಥವಾ ಭಯೋತ್ಪಾದಕ ಸಂಘಟನೆ, ಪ್ರತ್ಯೇಕತಾವಾದಿ ಸಂಘಟನೆ ಹುಟ್ಕೊಳ್ತು ಅಂತ ಇಟ್ಕೊಳ್ಳಿ, ಅವರ ಹೋರಾಟ ಯಾರ ವಿರುದ್ಧ ಇರುತ್ತೆ? ಅಲ್ಲಿನ ಆಡಳಿತ, ಎಸ್ಟಾಬ್ಲಿಷ್ಮೆಂಟ್ನ ವಿರುದ್ಧ ಅಲ್ವಾ? ಈಗ ಐಸಿಸ್ ಕೂಡ ಇಡೀ ಜಗತ್ತನ್ನ ಖಲೀಫತ್ನ ಅಡಿಗೆ ತಗೊಂಡು ಹೋಗಬೇಕು, ಇಸ್ಲಾಮಿಕ್ ಆಡಳಿತವನ್ನ, ಶರಿಯಾನ, 7ನೇ ಶತಮಾನದ ಕಾನೂನುಗಳನ್ನ ಮತ್ತೆ ಜಾರಿಗೆ ತರಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡೇ ಸ್ಥಾಪಿತವಾದ ಇಸ್ಲಾಮಿಕ್ ಸುನ್ನಿ ಸಂಘಟನೆ. ಅವರು ಯಾವ ದೇಶಕ್ಕೆ ಕಾಲಿಡ್ತಾರೆ ಆ ದೇಶದ ಆಡಳಿತವನ್ನ ತಮ್ಮ ಕೈಗೆ ತಗೋಬೇಕು ಅಂತ ಬಯಸ್ತಾರೆ. ಇರಾಕ್ ಅಲ್ಲಿ, ಸಿರಿಯಾದಲ್ಲಿ, ಆಫ್ಘನಿಸ್ತಾನದಲ್ಲಿ ಕೂಡ ಅವರ ಹೋರಾಟ ನಡೆದದ್ದು ಅಲ್ಲಿನ ಆಡಳಿತಗಳ ವಿರುದ್ಧ. ಅಲ್ಲಿನ ಆಡಳಿತಗಳನ್ನ ಪದಚ್ಯುತಗೊಳಿಸಿ ಅಧಿಕಾರವನ್ನ ತಮ್ಮ ಕೈಗೆ ತಗೊಳ್ಳೋ ಪ್ರಯತ್ನವನ್ನ ಐಸಿಸ್ ಮಾಡ್ತು. ಆದ್ರೆ ಪಾಕಿಸ್ತಾನದಲ್ಲಿ ಹಾಗಾಗ್ತಾ ಇಲ್ಲ. ಅವರು ಪಾಕ್ ಸರ್ಕಾರದ ವಿರುದ್ಧ ಇನ್ನೂ ಕದನಕ್ಕೆ ನಿಂತಿಲ್ಲ. ಬದಲಿಗೆ ಪಾಕಿಸ್ತಾನದ ಸೇನೆಯ ವಿರೋಧಿಗಳು ಯಾರಿದ್ದಾರೆ ಅವರನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇದ್ದಾರೆ. ಖೈಬರ್ ಅಲ್ಲಿ ಐಸಿಸ್ನ ಗುರಿಯಾಗಿದ್ದು TTP. ಯಾಕೆಂದ್ರೆ TTP ಪಾಕಿಸ್ತಾನದ ಸೇನೆಗೆ, ಆಡಳಿತಕ್ಕೆ ತಲೆನೋವಾಗಿತ್ತು. ಅದನ್ನು ನಿಯಂತ್ರಿಸುವುದಕ್ಕೆ ಪಾಕ್ ಸೇನೆಗೆ ಸಾಧ್ಯ ಆಗಿರಲಿಲ್ಲ. ಅಲ್ಲಿ ಐಸಿಸ್ TTPಯ ವಿರುದ್ಧ ದಾಳಿಗಳನ್ನು ಮಾಡ್ತಾ ಹೋಯಿತು. ಇನ್ನು ಈಗ ಬಲೂಚಿಸ್ತಾನದಲ್ಲಿ ಬಲೂಚ್ ಲಿಬರೇಷನ್ ಹೋರಾಟಗಾರರನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡುವುದಾಗಿ ಐಸಿಸ್ ಖೊರಾಸಾನ್ ಹೇಳ್ತಾ ಇದೆ. ಅಂದ್ರೆ ಇಲ್ಲಿ ಕೂಡ ಪಾಕಿಸ್ತಾನದ ಸೇನೆಗೆ ಯಾರು ಶತ್ರುಗಳೋ ಅವರೇ ಐಸಿಸ್ಗೆ ಕೂಡ ಶತ್ರುಗಳು. ಹಾಗಾದ್ರೆ ಐಸಿಸ್ ಯಾರ ನೆರಳಲ್ಲಿ ಕೆಲಸ ಮಾಡ್ತಾ ಇದೆ? ಯಾರಿಗಾಗಿ ಕೆಲಸ ಮಾಡ್ತಾ ಇದೆ? ಯಾರದನ್ನ ಬಲೂಚ್ ಮತ್ತು ಖೈಬರ್ ಅಲ್ಲಿ ಕೆಲಸಕ್ಕೆ ಹಚ್ಚಿದ್ದಾರೆ? ಇಲ್ಲಿ ಐಸಿಸ್ ಬಲೂಚ್ ಲಿಬರೇಷನ್ ಆರ್ಮಿಯ ವಿರುದ್ಧ ಯುದ್ಧವನ್ನ ಘೋಷಣೆ ಮಾಡಿದೆ. ಅಷ್ಟೇ ಅಲ್ಲ, ಮೆಹರಾಂಗ್ ಬಲೂಚ್ ಹಾಗೂ ಮಂಜೂರ್ ಪಶ್ತೀನ್ ಅನ್ನೋ ಇಬ್ಬರು ಹೋರಾಟಗಾರರನ್ನ ನಂಬಿಕೆ ದ್ರೋಹಿಗಳು, ಇಸ್ಲಾಂ ವಿರೋಧಿಗಳು ಅಂತ ಐಸಿಸ್ ಹೆಸರಿಸಿದೆ. ಅವರು ಪಾಕಿಸ್ತಾನದ ಆಡಳಿತ ಮತ್ತು ಸೇನೆಯ ವಿರುದ್ಧ ಹೋರಾಟ ಮಾಡ್ತಾ ಇರೋ ನಾಯಕರು. ಇವರು ಐಸಿಸ್ಗೆ ಶತ್ರುಗಳ ಥರ ಕಾಣ್ತಾ ಇದ್ದಾರೆ. ಅಂದರೆ ಐಸಿಸ್ ಯೂನಿಫಾರ್ಮ್ ಅಲ್ಲಿ ಪಾಕಿಸ್ತಾನದ ಸೇನೆ ಇದೆಯಾ, ಅಥವಾ ಪಾಕಿಸ್ತಾನದ ಸೇನೆ ಹೇಳಿದ ಕೆಲಸವನ್ನ ಈ ಐಸಿಸ್ ಅನ್ನೋ ಉಗ್ರ ಸಂಘಟನೆ ಮಾಡ್ತಾ ಇದೆಯಾ
ಅನ್ನೋ ಅನುಮಾನ ಇಲ್ಲಿ ಬಂದೇ ಬರುತ್ತೆ. ಗೆಳೆಯರೆ, ಬಲೂಚಿಸ್ತಾನದಲ್ಲಿ ಈಗಾಗಲೇ ಐಸಿಸ್ ಹಾಗೂ ಬಲೂಚ್ ಪಡೆಗಳ ನಡುವೆ ಹೋರಾಟ ಶುರುವಾಗಿರೋ ಬಗ್ಗೆ ಮಾಹಿತಿಯನ್ನು ಒಳಗೊಂಡ 36 ನಿಮಿಷಗಳ ವಿಡಿಯೋ ಒಂದು ಅಲ್ ಜಜೀರಾ ಚಾನಲ್ನಲ್ಲಿ ಪ್ರಸಾರಗೊಂಡಿದೆ. ಅದರಲ್ಲಿ ಬಲೂಚಿಸ್ತಾನದ ಮಸ್ತಾಂಗ್ ಜಿಲ್ಲೆಯಲ್ಲಿ ನಡೆದ ದಾಳಿಯನ್ನು ಉಲ್ಲೇಖಿಸಲಾಗಿದೆ. ಅದನ್ನು ಬಲೂಚು ಹೋರಾಟಗಾರರು ಮಾಡಿದ್ರು ಅಂತ ಹೇಳಲಾಗ್ತಾ ಇದ್ದು, ಅಲ್ಲಿ ಸುಮಾರು 30ಕ್ಕೂ ಹೆಚ್ಚು ಮಂದಿ ISKP ಉಗ್ರರು ಆ ದಾಳಿಯಲ್ಲಿ ಸಾವನ್ನಪ್ಪಿದ್ರು ಅಂತ ಹೇಳಲಾಗಿದೆ. ಆ ದಾಳಿ ಐಸಿಸ್ ಮೇಲಾದ ಬಹುದೊಡ್ಡ ದಾಳಿ. ಹೀಗಾಗಿ ಅದಕ್ಕೆ ನಾವು ಪ್ರತೀಕಾರವನ್ನ ಹೇಳ್ತೀವಿ ಅಂತ ಐಸಿಸ್ ಹೇಳ್ತಾ ಇದೆ. ನಾವು ಬಲೂಚ್ ಹೋರಾಟಗಾರರಿಗೆ ಈ ಹಿಂದೆ ಆಯುಧಗಳನ್ನು ಕೊಡ್ತಾ ಇದ್ವಿ, ಈಗ ಅವರು ನಮ್ಮ ವಿರುದ್ಧವೇ ದಾಳಿಗಳನ್ನು ಮಾಡ್ತಾ ಇದ್ದಾರೆ ಅಂತ ಆ ವಿಡಿಯೋದಲ್ಲಿ ಐಸಿಸ್ ಹೇಳಿಕೊಂಡಿದೆ. ಈ ಮೂಲಕ ಬಲೂಚ್ ಹೋರಾಟಗಾರರು ಐಸಿಸ್ ಜೊತೆ ನಿಕಟ ಸಂಪರ್ಕವನ್ನು ಇಟ್ಕೊಂಡಿದ್ರು ಅಂತ ಹೇಳ್ತಾ ಬಲೂಚ್ ಹೋರಾಟಕ್ಕೆ ಉಗ್ರವಾದದ ಲೇಪವನ್ನು ಬಳಿಯುವ ಪ್ರಯತ್ನವನ್ನು ಇಲ್ಲಿ ಪಾಕಿಸ್ತಾನ ಐಸಿಸ್ ಮೂಲಕ ಮಾಡಿಸ್ತಾ ಇದೆ ಮತ್ತು ಬಲೂಚ್ ಹೋರಾಟಗಾರರನ್ನು ಸಂಹರಿಸ್ತಾ ಅದು ಐಸಿಸ್ ಹಾಗೂ ಬಲೂಚರ ನಡುವಿನ ಆಂತರಿಕ ಕಲಹ ಅಂತ ಬಿಂಬಿಸುವ ಯೋಜನೆಯನ್ನು ಪಾಕಿಸ್ತಾನದ ಸೇನೆ ಹಾಕ್ಕೊಂಡಿದೆ. ಈ ಮೂಲಕ ಬಲೂಚ್ ಹೋರಾಟಕ್ಕೆ ಅಂತಾರಾಷ್ಟ್ರೀಯ ನೆರವು, ಸಹಾನುಭೂತಿ ಸಿಗದ ಹಾಗೆ ತಡೆಯುವ ಪ್ರಯತ್ನ ನಡೀತಾ ಇದೆ. ಇನ್ನು ಆ ವಿಡಿಯೋದಲ್ಲಿ ಉಲ್ಲೇಖವಾಗಿರೋ ಹಾಗೆ ಪಾಕಿಸ್ತಾನದ ಮತ್ತು ಆಫ್ಘನಿಸ್ತಾನದ ಗಡಿಯಲ್ಲಿ ಐಸಿಸ್ ಖೊರಾಸಾನ್ ಪ್ರದೇಶ ಇದೆ. ಅದನ್ನು ನೇರವಾಗಿ ಭಯೋತ್ಪಾದಕರೇ ಆಳ್ತಾ ಇದ್ದಾರೆ ಅನ್ನೋ ವಿಷಯವನ್ನು ಕೂಡ ತಿಳಿಸಲಾಗಿದೆ. ಗೆಳೆಯರೆ, ಈ ಐಸಿಸ್ ವಿರುದ್ಧ ಆಫ್ಘನಿಸ್ತಾನದಲ್ಲಿ ತಾಲಿಬಾನಿಗಳು ಕೂಡ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆಫ್ಘನಿಸ್ತಾನದಲ್ಲಿ ಶಿಯಾ ಮಸೀದಿಗಳನ್ನು ಧ್ವಂಸ ಮಾಡೋದು, ಅಲ್ಲಿ ಬಾಂಬುಗಳನ್ನು ಹಾಕೋದು, ಎಲ್ಲಂದರಲ್ಲಿ ನುಗ್ಗಿ ಗುಂಡು ಹಾರಿಸುವ ಕೆಲಸವನ್ನು ಐಸಿಸ್ ಮಾಡ್ತಾ ಇದೆ. ಹೀಗಾಗಿ ತಾಲಿಬಾನ್ ಪಡೆಗಳು ಐಸಿಸ್ ವಿರುದ್ಧ ಅಲ್ಲಿ ಯುದ್ಧಕ್ಕೆ ನಿಂತಿವೆ. ಸೊ ಐಸಿಸ್ಗೆ ಆಫ್ಘನಿಸ್ತಾನದಲ್ಲಿ ನೆಲೆಯೂರೋದು ಕಷ್ಟ ಆಗ್ತಾ ಇರಬೇಕು. ಹೀಗಾಗಿ ಅವರು ಗಡಿ ದಾಟಿ ಬಂದು ಖೈಬರ್ ಭಾಗದಲ್ಲಿ ಆಶ್ರಯವನ್ನು ತಗೋತಿರಬಹುದು ಅಂತ ಪಾಕಿಸ್ತಾನ ಹೇಳುತ್ತೆ. ಆದರೆ ಅಸಲಿ ವಿಷಯ ಏನು ಅಂದರೆ, ಪಾಕಿಸ್ತಾನದಲ್ಲಿ ಆಕ್ಟಿವ್ ಆಗಿರೋ TTPಯನ್ನು ನಿಯಂತ್ರಿಸೋ ಬಗ್ಗೆ ಆಫ್ಘನಿಸ್ತಾನದ ತಾಲಿಬಾನ್ ಆಸಕ್ತಿಯನ್ನು ವಹಿಸಲಿಲ್ಲ ಅನ್ನೋ ಕಾರಣಕ್ಕೆ ಪಾಕಿಸ್ತಾನ ಐಸಿಸ್ಗೆ ಆಫ್ಘನಿಸ್ತಾನದಲ್ಲಿ ಆಯುಧ ಮತ್ತು ಆರ್ಥಿಕ ನೆರವನ್ನು ಕೊಡ್ತಾ ಹೋಯಿತು. ಜೊತೆಗೆ ಅವರಿಗೆ ಖೈಬರ್ ಭಾಗದಲ್ಲಿ ಆಶ್ರಯ ಕೂಡ ಕೊಡ್ತು. ಆ ಮೂಲಕ ಆಫ್ಘನಿಸ್ತಾನದಲ್ಲಿ ತಾಲಿಬಾನ್ ವಿರುದ್ಧ ಮತ್ತು ಖೈಬರ್ರಲ್ಲಿ TTPಯ ವಿರುದ್ಧ ಐಸಿಸ್ ದಾಳಿಗಳನ್ನು ಮಾಡೋದಕ್ಕೆ ಶುರು ಮಾಡ್ತು. ಈಗ ಅದೇ ಐಸಿಸ್ ಅನ್ನ ಪಾಕಿಸ್ತಾನ ಬಲೂಚಿಸ್ತಾನಕ್ಕೆ ಕೂಡ ವಿಸ್ತರಿಸ್ತಾ ಇದೆ. ಇನ್ನು ಈ ಐಸಿಸ್ ಅನ್ನೋದು ಒಂದು ಸುನ್ನಿ ಸಂಘಟನೆ. ಅವರಿಗೆ ಜಗತ್ತಲ್ಲಿ 7ನೇ ಶತಮಾನದ ಕಾನೂನುಗಳನ್ನು, ಆಚರಣೆಗಳನ್ನು ಜಾರಿಗೆ ತರಬೇಕು ಅನ್ನೋ ಹಂಬಲ ಇದೆ. ಇಡೀ ಜಗತ್ತಿನ ಎಲ್ಲ ಮುಸ್ಲಿಮರು ಒಂದಾಗಬೇಕು, ಅಲ್ಲಿ ಪ್ರಾಂತ್ಯ ಬುಡಕಟ್ಟುಗಳು ಇರಬಾರ್ದು ಅಂತ ಐಸಿಸ್ ಆ ವಿಡಿಯೋದಲ್ಲಿ ಹೇಳಿಕೊಳ್ಳುತ್ತೆ. ಬಲೂಚರು ಜನಾಂಗೀಯ ಐಡೆಂಟಿಟಿಯನ್ನು ಇಟ್ಟುಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಹೀಗಾಗಿ ಆ ಹೋರಾಟವನ್ನು ನಾವು ಮಟ್ಟ ಹಾಕ್ತೀವಿ ಅಂತ ಐಸಿಸ್ ಹೇಳ್ಕೊಳ್ತಾ ಇದೆ. ಆದರೆ ಬಲೂಚ್ ಹೋರಾಟಗಾರರು ಸದ್ಯಕ್ಕೆ ಐಸಿಸ್ ಅನ್ನ ತುಂಬ ಸೀರಿಯಸ್ ಆಗಿ ಏನು ತಗೋತಾ ಇಲ್ಲ. ಹಾಗೆ ನೋಡಿದರೆ ಐಸಿಸ್ ಅನ್ನೋದು ಇರಾಕಲ್ಲಿ, ಸಿರಿಯಾದಲ್ಲಿ ವಿಫಲಗೊಂಡ ಐಡಿಯಾ. ಅಲ್ಲಿ ಐಸಿಸ್ ಉಗ್ರರನ್ನ ಮಟ್ಟ ಹಾಕಿದ್ದು ಕುರ್ದಿಶ್ ಹೋರಾಟಗಾರರು. ಈ ಕುರ್ದಿಶ್ಗಳು ಯಾರು ಅನ್ನೋದನ್ನು ನಿಮಗೆ ಈ ಹಿಂದೆ ವಿವರವಾಗಿ ಹೇಳಿದ್ದೀನಿ. ಅದಕ್ಕೆ ಸಂಬಂಧಪಟ್ಟ ವಿಡಿಯೋ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತಾ ಇದ್ದೀನಿ, ನೀವು ಅದನ್ನು ಕೂಡ ನೋಡಬಹುದು. ಇಲ್ಲಿ ಐಸಿಸ್ ತಲೆ ಎತ್ತೋದು ಸೌದಿ ಸೇರಿದಂತೆ ಅರಬ್ ದೇಶಗಳಿಗೆ ಕೂಡ ಇಷ್ಟ ಇರಲಿಲ್ಲ. ಒಂದ್ಸರಿ ಐಸಿಸ್ನಂತಹ ಸಂಘಟನೆ ಶಕ್ತಿಯನ್ನು ಪಡ್ಕೊಂಡ್ರೆ ಅರಬರ ಸಿಂಹಾಸನಗಳೇ ಕಿತ್ಕೊಂಡು ಹೋಗುತ್ತವೆ, ಅಲ್ಲಿರುವ ರಾಜಾಡಳಿತ ಕೂಡ ಅಂತ್ಯ ಆಗತ್ತೆ. ಹೀಗಾಗಿ ಐಸಿಸ್ ಅನ್ನೋದು ಏನೇ ಶರಿಯಾ, ಇಸ್ಲಾಮಿಕ್ ಆಡಳಿತ ಅಂತ ಮಾತಾಡಿದ್ರು ಸೌದಿ, UAE, ಕತಾರ್ನಂತ ದೇಶಗಳು ಕೂಡ ಐಸಿಸ್ ಬೆಳೆಯೋದಕ್ಕೆ ಅವಕಾಶವನ್ನು ಕೊಡೋದಿಲ್ಲ. ಇನ್ನು ಆಫ್ಘನಿಸ್ತಾನದ ತಾಲಿಬಾನಿಗಳಿಗೆ ಕೂಡ ಐಸಿಸ್ ಅನ್ನೋದು ತಮ್ಮ ಅಸ್ತಿತ್ವಕ್ಕೆ ಧಕ್ಕೆ ತರುತ್ತೆ ಅನ್ನೋದು ಗೊತ್ತಿದೆ. ಹೀಗಾಗಿ ಬಲೂಚಲ್ಲಿ ನಾಳೆ ಐಸಿಸ್ ವಿರುದ್ಧ ಹೋರಾಡಬೇಕಾಗಿ ಬಂದ್ರೆ ಬಲೂಚ್ ಲಿಬರೇಷನ್ ಆರ್ಮಿಗೆ ಆಫ್ಘನರ ಬೆಂಬಲ ಕೂಡ ಸಿಗುತ್ತೆ, ಬೇರೆ ಬೇರೆ ಕಡೆಗಳಿಂದ ಸಿಗಬೇಕಾದ ಸಹಾಯವೂ ಸಿಗುತ್ತೆ. ಸೊ ಬಲೂಚ್ ಲಿಬರೇಷನ್ ಆರ್ಮಿ ಆ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ತಾ ಇಲ್ಲ. ಇನ್ನು ಬಲೂಚಿನ ಜನ ಲಿಬರೇಷನ್ ಆರ್ಮಿಯ ಜೊತೆಗೆ ನಿಲ್ತಾರೆ ಹೊರತು ಐಸಿಸ್ ಜೊತೆಗಲ್ಲ. ಸ್ಥಳೀಯ ಬೆಂಬಲ, ಸಹಕಾರ ಇಲ್ಲದೆ ಯಾವ ಉಗ್ರ ಸಂಘಟನೆ ಕೂಡ ಅಲ್ಲಿ ಏನೂ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸದ್ಯಕ್ಕೆ ಬಲೂಚಿಸ್ತಾನದ ಕ್ವೆಟಾ, ಮಸ್ತಾಂಗ್ ಮುಂತಾದ ಪ್ರದೇಶಗಳಲ್ಲಿ ಐಸಿಸ್ ಬೇರು ಬಿಡೋ ಪ್ರಯತ್ನವನ್ನು ಮಾಡ್ತಾ ಇದೆ. 2016ರಿಂದ ಕೂಡ ಇಲ್ಲಿ ಐಸಿಸ್ ಕೆಲಸ ಮಾಡ್ತಾ ಇದೆ. ಈ ಮಸ್ತಾಂಗ್, ಕ್ವೆಟಾ ಇವು ಆಫ್ಘನಿಸ್ತಾನದ ಗಡಿಗೆ ತುಂಬ ಹತ್ತಿರದಲ್ಲಿವೆ ಮತ್ತು ಖೈಬರ್ ಪಖ್ತೂನ್ಖ್ವಾ ಜೊತೆ ಗಡಿಯನ್ನು ಹಂಚಿಕೊಳ್ಳುತ್ತವೆ. ಹೀಗಾಗಿ ಅಲ್ಲಿ ಐಸಿಸ್ನ ಪ್ರಭಾವ ಸ್ವಲ್ಪ ಹೆಚ್ಚು. ಇನ್ನು 2016ರಿಂದ ಇಲ್ಲಿವರೆಗೆ ಕಳೆದ 9 ವರ್ಷಗಳಲ್ಲಿ ಐಸಿಸ್ ಬಲೂಚ್ ಭಾಗದಲ್ಲಿ 36 ದಾಳಿಗಳನ್ನು ಮಾಡಿದೆ. ಅಂದರೆ ವರ್ಷಕ್ಕೆ ಸರಾಸರಿ 4 ದಾಳಿಗಳು. ಇಲ್ಲಿ ಬಲೂಚ್ ಹೋರಾಟಗಾರರು ಐಸಿಸ್ ವಿರುದ್ಧ ಕಾದಾಡ್ತಾ ಇದ್ದಾರೆ. ಅವರಿಗಿರೋ ಸಾಮಾನ್ಯ ಜ್ಞಾನ ಮತ್ತು ಕಾಳಜಿ ಪಾಕಿಸ್ತಾನದ ಸೇನೆಗೆ, ಸರ್ಕಾರಕ್ಕೆ ಇಲ್ಲ. ಈ ಐಸಿಸ್ ಅನ್ನೋದು ಮುಂದಿನ ದಿನಗಳಲ್ಲಿ ಪಾಕಿಸ್ತಾನಕ್ಕೂ ದೊಡ್ಡ ತಲೆನೋವಾಗುತ್ತೆ. ಇದು ಬಲೂಚಲ್ಲಿ ನೆಲೆ ನಿಲ್ಲೋದಕ್ಕೆ ಸಾಧ್ಯವಾಗದೆ ಪಂಜಾಬ್ಗೆ ಕಾಲಿಟ್ಟು ಬಿಟ್ರೆ
ಪಾಕಿಸ್ತಾನದ ಕಥೆ ಮುಗಿದೇ ಹೋಗುತ್ತೆ. ಪಾಕಿಸ್ತಾನದ ಆಂತರಿಕ ಕಚ್ಚಾಟ, ಸೇನೆಯ ಸಾಮರ್ಥ್ಯ, ಈ ಉಗ್ರರ ಸಂತತಿಯನ್ನು ಸೈತಾನರಂತೆ ಬೆಳೆಸಿಬಿಟ್ರೆ ಅದು ಪಾಕಿಸ್ತಾನವನ್ನು ಖಂಡಿತ ನುಂಗ್ ಹಾಕತ್ತೆ. ಇದು ಭಾರತದ ದೃಷ್ಟಿಯಿಂದ ಕೂಡ ಒಳ್ಳೆಯ ಬೆಳವಣಿಗೆ ಅಲ್ಲ. ಪಾಕಿಸ್ತಾನದಲ್ಲಿ ಐಸಿಸ್ ಬೆಳೆದ್ರೆ ಮುಂದೆ ಅದು ಕಾಲಿಡೋದೇ ಭಾರತಕ್ಕೆ. ಹೀಗಾಗಿ ಕೂಡ ಭಾರತ ಇಲ್ಲಿ ಎಚ್ಚರ ವಹಿಸಬೇಕಾಗತ್ತೆ. ಐಸಿಸ್ನ ವಿರುದ್ಧ ಹೋರಾಟ ಮಾಡ್ತಾ ಇರೋ ಬಲೂಚರನ್ನ ಭಾರತ ಬೆಂಬಲಿಸಬೇಕಾಗಿ ಬರುತ್ತೆ. ಇದು ಗೆಳೆಯರೆ, ಬಲೂಚ್ ಹೋರಾಟಗಾರರ ವಿರುದ್ಧ ಐಸಿಸ್ ರಕ್ಕಸರನ್ನ ಕಣಕ್ಕಿಳಿಸ್ತಾ ಇರೋ ಪಾಕಿಸ್ತಾನದ ನಿರ್ಲಜ್ಜತೆಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.